ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ವಿಹಾನ್ ಕ್ರಿಯೇಷನ್. ಬನ್ನಿ ನಾವಿವತ್ತು ಈ ಥರ ಸಿಂಪಲ್ ಆಗಿರೋ ಒಂದು ಕ್ರೋಶ ಕುಚ್ಚು ಡಿಸೈನ್ನ ಹಾಕೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೆ ಏನೇನು ಮೆಟೀರಿಯಲ್ಸ್ ಬೇಕಂದರೆ ದಾರ, 2 ಕಲರ್ ಬಾಡಿ ಕಲರು ಮತ್ತು ಪಲ್ಲು ಕಲರ್ದು ದಾರನ ತೊಗೊಂಡಿದ್ದೀನಿ. ಮತ್ತು ಸ್ಮಾಲ್ ಶೇಪ್ದು ನೋಡಿ ಗೋಲ್ಡ್ ಬೀಡ್, ಅಷ್ಟೇ ಇದಕ್ಕೆ ಮೆಟೀರಿಯಲ್ಸು, ಇನ್ನೇನು ಬೇಕಾಗಿಲ್ಲ. ನೋಡಿ, ಸ್ಯಾರಿ ಬಾಡಿ ಕಲರು ಬಾಟಲ್ ಗ್ರೀನಲ್ಲಿದೆ ಮತ್ತು ಪಲ್ಲು ಕಲರು ಸ್ವಲ್ಪ ಪರ್ಪಲಲ್ಲಿರೋದ್ರಿಂದ ನಾನು ಎರಡೂ 6 ಎಳೆ ದಾರನ ತೊಗೊಂಡಿದ್ದೀನಿ. ಮತ್ತು ಇದು 3 mm ಬೀಡ್ಸ್ನ ತೊಗೊಂಡಿದ್ದೀನಿ. ಬನ್ನಿ ಡಿಸೈನ್ನ ಹೇಗೆ ಹಾಕೋದು ಅಂತ ಹೇಳ್ಕೊಡ್ತೀನಿ. ಮತ್ತು 10.075 mm ಆಸ್ ಯೂಶುವಲ್ ಎಲ್ಲದಕ್ಕೂ ಸೇಮ್ ಕ್ರೋಶನೇ ತೊಗೊಳ್ಳೋದು. ನಾನು ಸ್ಯಾರಿದು ಪಲ್ಲು ಇದೆ ಅಲ್ವಾ, ಪಲ್ಲುದು ರೈಟ್ ಸೈಡಲ್ಲಿ ಲಾಕ್ ಮಾಡಿಕೊಂಡು ಆ ಲಾಕ್ ಪಕ್ಕದಲ್ಲಿ ಒಂದು ಸಿಂಗಲ್ ಕ್ರೋಶನ ಹಾಕೋತಾ ಇದ್ದೀನಿ. ಸಿಂಗಲ್ ಕ್ರೋಶೆ ಆದಮೇಲೆ 1 2 ಚೈನ್ನ ಹಾಕಿ ಮತ್ತು ಕ್ರೋಶ ಮೇಲೆ ದಾರ ತಗೊಂಡು ಮತ್ತೆ ಒಂದು ಕಂಬನ ಹಾಕ್ತಾ ಇದ್ದೀನಿ. ನೋಡಿ, ಮತ್ತೆ ಕ್ರೋಶ ಮೇಲೆ ದಾರ ತಗೊಳ್ಳಿ, ಮತ್ತೆ ಒಂದು ಡಬಲ್ ಕ್ರೋಶನ ಹಾಕಿ. ಟೋಟಲ್ ಈಗ 2 ಡಬಲ್ ಕ್ರೋಶೆ ಆಯಿತು. ಈಗ 3ನೇ ಡಬಲ್ ಕ್ರೋಶೆ ಹಾಕ್ತಾ ಇದ್ದೀನಿ. ನೋಡಿ, ಟೋಟಲ್ ಈಗ 4 ಆಯಿತು. ಸ್ಟಾರ್ಟಿಂಗ್ 2 ಚೈನ್ ಹಾಕಿದ್ವಲ್ವ, ಅದನ್ನು ಸ್ಟಾರ್ಟ್ ಮಾಡಿ 4 ಡಬಲ್ ಕ್ರೋಶೆ ಆಯಿತು. 5 ಚೈನ್ನ ಹಾಕ್ಕೊಂಡು ಮತ್ತೆ ನೋಡಿ ಹೀಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಡಬಲ್ ಕ್ರೋಶೆನ ಮಾಡಿ. ಒಂದು ಡಬಲ್ ಕ್ರೋಶೆ ಆದಮೇಲೆ 1 2 3 ಚೈನ್ನ ಹಾಕ್ಕೊಂಡು ಮತ್ತೆ ಕ್ರೋಶ ಮೇಲೆ ದಾರ ತಗೊಂಡು ಈಗ ಒಂದು ಕಂಬ ಹಾಕಿದ್ವಲ್ವ, ಅದ್ರ ಪಕ್ಕದಲ್ಲೇ ಮತ್ತೆ ಒಂದು ಕಂಬ ಹಾಕಿ. ಮತ್ತು ಇವಾಗ 1 2 3 4 5 ಚೈನ್ನ ಹಾಕ್ಕೊಂಡು ಮತ್ತೆ ಕ್ರೋಶ ಮೇಲೆ ದಾರ ತಗೊಂಡು ಈಗ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಕಂಬನ ಹಾಕ್ಕೊಳ್ಳಿ. ಆ ಕಂಬ ಆದಮೇಲೆ ಮತ್ತೆ ಕ್ರೋಶ ಮೇಲೆ ದಾರ ತಗೊಂಡು ಪಕ್ಕದಲ್ಲೇ ಮತ್ತೆ ಒಂದು ಕಂಬ ಹಾಕಿ. 1 2 3 4 ಕಂಬನ ಹಾಕಿ 5 ಡಬಲ್ ಕ್ರೋಶೆ ಹಾಕ್ಕೊಂಡು ಮತ್ತೆ ನೋಡಿ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಕಂಬನ ಮಾಡಿ. ಈ ಕಂಬ ಆದಮೇಲೆ 1 2 3 ಚೈನ್ನ ಹಾಕ್ಕೊಂಡು ಮತ್ತೆ ಕ್ರೋಶ ಮೇಲೆ ದಾರ ತಗೊಂಡು ಈ ಕಂಬ ಹಾಕಿದ್ವಲ್ವ, ಅದ್ರ ಪಕ್ಕದಲ್ಲೇ ಮತ್ತೆ ಒಂದು ಡಬಲ್ ಕ್ರೋಶೆನ ಹಾಕ್ಕೊಳ್ಳಿ. ಈ ಡಬಲ್ ಕ್ರೋಶೆ ಆದಮೇಲೆ 1 2 3 4 5 ಚೈನ್ನ ಹಾಕ್ಕೊಂಡು ಕ್ರೋಶ ಮೇಲೆ ದಾರ ತಗೊಂಡು ಮತ್ತೆ ಸೇಮ್ ಹೇಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ನ ಮಾಡಿ. ಇದು ಒಂದು ಕಂಬ ಆಯಿತು. ನೋಡಿ, ಫುಲ್ಲು ಸ್ಟೆಪ್ಪು ಹೀಗೇ ಕಂಪ್ಲೀಟ್ ಮಾಡ್ಕೊಳ್ಳಿ. ಈಗ ನೆಕ್ಸ್ಟ್ ಸ್ಟೆಪ್ನ ಹೇಗೆ ಹಾಕೋದು ಅಂತ ಹೇಳ್ಕೊಡ್ತೀನಿ. ನೆಕ್ಸ್ಟ್ ಸ್ಟೆಪ್ಗೆ ಸ್ಟಾರ್ಟಿಂಗ್ ಲಾಕ್ ಮಾಡೋದ್ವಲ್ವ, ಅಲ್ಲೇ ಲಾಕ್ ಮಾಡಿಕೊಂಡು ಮತ್ತೆ ಒಂದು ಸಿಂಗಲ್ ಕ್ರೋಶೆನ ತಗೊಳ್ಳಿ. ಸಿಂಗಲ್ ಕ್ರೋಶೆ ತಗೊಂಡು 1 2 3 4 ಚೈನ್ನ ಹಾಕ್ಕೊಂಡು ಆ 4 ಚೈನ್ ಆದಮೇಲೆ 5 ಕಂಬ ಏನು ಹಾಕಿದ್ವಲ್ವ ಅದು ಮಧ್ಯಕ್ಕೆ ಬರುತ್ತೆ. ಅದನ್ನ ನೋಡಿ ಲಾಕ್ ಮಾಡ್ಕೊಳ್ಳಿ. ಈ ಲಾಕ್ ಆದಮೇಲೆ ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಇಲ್ಲಿ ಇನ್ ಬಿಟ್ವೀನ್ 2 ಚೈನ್ 2 ಕಂಬ ಬಿಟ್ವೀನಲ್ಲಿ 3 ಚೈನ್ ಹಾಕಿದ್ವಲ್ವ, ಅಲ್ಲಿ ಕಂಬನ ಹಾಕಿ 1 2 3 4 5 ನೋಡಿ 5 ಕಂಬನ ಹಾಕಿ ಇವಾಗ ಸ್ಮಾಲ್ ಶೇಪ್ದು ಒಂದು ಗೋಲ್ಡ್ ಬೀಡ್ ತಗೊಂಡಿದ್ವಲ್ವ, ಆ ಗೋಲ್ಡ್ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಮತ್ತೆ ಇದಾದಮೇಲೆ ಈಗ ಮತ್ತೆ ಕಂಬನ ಹಾಕ್ತಾ ಬನ್ನಿ. 1 2ನೇ ಕಂಬ 3
4 ಇದು 5ನೇ ಕಂಬ ನೋಡಿ. ಹೀಗೆ 5 ಕಂಬ ಆದಮೇಲೆ ನೋಡಿ ಪುಟಾಣಿದೊಂದು ಆರ್ಚ್ ರೆಡಿ ಆಗುತ್ತೆ. ಈಗ ಕರೆಕ್ಟಾಗಿ ಈಗ 5 ಚೈನ್ ಇತ್ತಲ್ವ ಅದು ಮಧ್ಯಕ್ಕೆ ನಿಮಗೆ ಲಾಕ್ ಮಾಡ್ಕೊಳ್ಳಿ. 1 2 3 4 5 ಲಾಕ್ ಮಾಡಿಕೊಂಡು 5 ಚೈನ್ನ ತೊಗೊಂಡು ನೋಡಿ ಈಗ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ನ ಮಾಡಿ. ಈ ಲಾಕ್ ಆದಮೇಲೆ ಮತ್ತೆ ಕ್ರೋಶ ಮೇಲೆ ದಾರ ತೊಗೊಂಡು ಬಿಟ್ವೀನ್ 3 ಚೈನ್ 2 ಕಂಬದ ಬಿಟ್ವೀನ್ 3 ಚೈನ್ ಏನಿತ್ತಲ್ವ ಅಲ್ಲಿ ಮತ್ತೆ ಹೀಗೇ ಕಂಬನ ಸ್ಟಾರ್ಟ್ ಮಾಡಿ. 2ನೇ ಕಂಬ 3 4 5 ಕಂಬನ ಹಾಕ್ಕೊಂಡು ಒಂದು 3 mm ಬೀಡು ಗೋಲ್ಡೇ ಆಗಬೇಕಂತ ಇಲ್ಲ, ನಿಮ್ಮದು ಸ್ಯಾರಿದು ಜರಿ ಕಲರ್ ಏನಿದೆ ಆ ಕಲರ್ಲಿ ಬೀಡನ್ನ ಹಾಕ್ಕೊಳ್ಳಿ. 1ನೇ ಕಂಬ 2 3 4 5 ಕಂಬನ ಹಾಕ್ಕೊಂಡು ಹೀಗೆ ನೋಡಿ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ನ ಮಾಡ್ಕೊಳ್ಳಿ. ಇದು ನೋಡಿ ಈ ಸ್ಟೆಪ್ಪು ಫುಲ್ಲು ಹೀಗೇ ವರ್ಕ್ ಮಾಡ್ತಾ ಹೋಗಿ. ಪುಟಾಣಿ ಆರ್ಚು ತುಂಬ ಚೆನ್ನಾಗಿ ಬರುತ್ತೆ. ಈಗ ನಾನು ಕುಚ್ಚನ್ನ ಅಲ್ಲಿ ನೋಡಿ ತೋರಿಸ್ತಾ ಇದ್ದೀನಲ್ವ ಆ ಜಾಗದಲ್ಲಿ 120 ಎಳೆ ದಾರನ ತೊಗೊಂಡು ನಾನು ಕುಚ್ಚನ್ನ ಕಟ್ಕೊಂಡಿದ್ದೀನಿ. ನೋಡಿ ಫೈನಲ್ ಲುಕ್, ಈ ಡಿಸೈನ್ದು ಫೈನಲ್ ಲುಕ್ ಏನಿದೆ ಅಲ್ವಾ ಅದು ಹೀಗೆ ಬರುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ನೀವೇನಿಲ್ಲ ಅಂದ್ರೂ ಇದಕ್ಕೆ 400 to 500 ಚಾರ್ಜ್ನ ಮಾಡ್ಬೋದು. ಡಿಪೆಂಡ್ಸ್ ಆನ್ ಯೋರ್ ಏರಿಯಾ ಆಗುತ್ತೆ. ನೋಡಿ ತುಂಬ ಚೆನ್ನಾಗಿ ಬರುತ್ತೆ. ನಾನು ಇದಕ್ಕೆ 450ನ ಚಾರ್ಜ್ ಮಾಡಿದೆ. ಪ್ಲೀಸ್ ಒಂದು ಸಲ ಟ್ರೈ ಮಾಡಿ ನೋಡಿ, ನಿಮ್ಮ ಸ್ಯಾರಿಗೆ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.